Hi guys, welcome to my YouTube channel Lavanya Classes. Today let's learn residential status in income tax. ಇವತ್ತು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು ಅಂತ ನೋಡೋಣ. ಒಬ್ಬ ವ್ಯಕ್ತಿ ಇನ್ಕಮ್ ಟ್ಯಾಕ್ಸನ್ನ ಚಾರ್ಜ್ ಮಾಡೋದೇ ಅವ್ನ ರೆಸಿಡೆನ್ಷಿಯಲ್ ಬೇಸಿಸ್ ಮೇಲೆ. ಈ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಅಂದರೆ ಏನಂತ ನೋಡೋಣ. ರೆಸಿಡೆನ್ಷಿಯಲ್ ಸ್ಟೇಟಸ್ ಟೂ ಟೈಪ್ ಆಗಿ ಡಿವೈಡ್ ಆಗಿದೆ, ರೆಸಿಡೆನ್ಷಿಯಲ್ ಆ್ಯಂಡ್ ನಾನ್ ರೆಸಿಡೆನ್ಷಿಯಲ್ ಅಂತ. ಒಬ್ಬ ವ್ಯಕ್ತಿ ರೆಸಿಡೆನ್ಷಿಯಲ್ ಅಂದರೆ ಇಂಡಿಯಾಗೆ ರೆಸಿಡೆನ್ಷಿಯಲ್ ಅವನು ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನ ಪ್ರಕಾರ ಒನ್ ಬೇಸಿಕ್ ಕಂಡೀಷನ್ ಇದೆ. ಅದನ್ನು ಅವನೇನಾದರೂ ಸ್ಯಾಟಿಸ್ಫೈ ಮಾಡಿದ್ರೆ ಅವನನ್ನು ನಾವು ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಕಂಡೀಷನ್ ಏನಿದೆ ಅಂದರೆ, ಎ ಪರ್ಸನ್ ಆರ್ ಇಂಡಿವಿಜುವಲ್ should stay in India for at least 182 days or more during previous year. ಈಗ ನಮ್ಮ ಪ್ರಿವಿಯಸ್ ಇಯರ್ ಏನು 2022-2023. ಈ ಪ್ರಿವಿಯಸ್ ಇಯರ್ನಲ್ಲಿ ಅಟ್ಲೀಸ್ಟ್ 182 ಡೇಸ್ ಅವನು ಇಂಡಿಯಾನಲ್ಲಿ ಸ್ಟೇ ಮಾಡಿದ್ರೆ ಅವನ್ನ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಅವನೇನಾದರೂ ಸ್ಟೇ ಮಾಡೋಕ್ಕಾಗಿಲ್ಲ ಅಂದರೆ ಒನ್ ಮೋರ್ ಆಪ್ಷನ್ ಇದೆ. ಏನಂದರೆ, ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ಲೀಸ್ಟ್ 60 ಡೇಸ್. ಅಟ್ಲೀಸ್ಟ್ 60 ಡೇಸ್ ಇನ್ ಪ್ರಿವಿಯಸ್ ಇಯರ್ ಆ್ಯಂಡ್ 365 ಡೇಸ್ 4 ಇಯರ್ಸ್ ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್. ಏನು ಮಾಡಬೇಕಂದ್ರೆ, ನಮ್ಮ ಪ್ರಿವಿಯಸ್ ಇಯರ್ ಯಾವುದು 22-23. ಈ ಪ್ರಿವಿಯಸ್ ಇಯರಲ್ಲಿ 60 ಡೇಸ್ ಇಂಡಿಯಾನಲ್ಲಿ ಸ್ಟೇ ಮಾಡಲೇಬೇಕು. ಅದ್ರ ಜೊತೆಗೆ 365 ಡೇಸ್ ಇನ್ 4th ಇಯರ್ ಆಫ್ ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್. ಈ 22-23ನ ನಾವು ಪ್ರಿವಿಯಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ ಅಂದರೆ 2021, 2020, 2019, 2018. 2019 ಓಕೆನಾ. ಇದನ್ನು ನಾವು ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ ಅಂತೀವಿ. ಇದು ಪ್ರಿವಿಯಸ್ ಇಯರ್, ಇದು ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್. ಏನು ಹೇಳ್ತಿದೆ ಅಂದರೆ, 4 ಇಯರ್ಸಲ್ಲಿ 365 ಡೇಸ್ ಇಂಡಿಯಾನಲ್ಲಿ ಸ್ಟೇ ಮಾಡಿರಬೇಕು ಅಂತ. ಇವಾಗ 1, 2, 3, 4 ಇಯರ್ಸ್ ಇದೆ. ಈಗ 4 ಇಯರ್ಸ್ನಲ್ಲಿ 365 ಡೇಸ್ ಇಂಡಿಯಾನಲ್ಲಿ ಸ್ಟೇ ಮಾಡಿರಲೇಬೇಕು. ಲೈಕ್ 60 ಡೇಸ್ ಪ್ಲಸ್ 365 ಡೇಸ್. 4 ಇಯರ್ಸಲ್ಲಿ 365 ಡೇಸ್ ಇಂಡಿಯಾನಲ್ಲಿ ಸ್ಟೇ ಮಾಡಿರಲೇಬೇಕು ಅಂತ. ಅಕಸ್ಮಾತ್ ಇದನ್ನು ಮಾಡಿದ್ದೆ ಅವನನ್ನು ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಈ 2 ಕಂಡೀಷನ್ಸ್ನ ಏನಾದರೂ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ನಾವು ಅದನ್ನು ನಾನ್ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಅವನು ರೆಸಿಡೆಂಟ್ ಅಂತ ಆದಮೇಲೆ 2 ಟೈಪ್ಸ್ ಆಫ್ ರೆಸಿಡೆಂಟ್ ಇದೆ. ಅವನು ಆರ್ಡಿನರಿ ರೆಸಿಡೆಂಟಾ ಇಲ್ಲ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ. ಫಸ್ಟ್ ಕಂಡೀಷನ್ ಏನಂದರೆ, ಎ ಪರ್ಸನ್ ಶುಡ್ ಬಿ ರೆಸಿಡೆಂಟ್ ಫಾರ್ ಅಟ್ ಲೀಸ್ಟ್ 2 ಇಯರ್ಸ್ ಔಟ್ ಆಫ್ 10 ಇಯರ್ಸ್. ಇವಾಗ ನಾನು ನಿಮ್ಗಾಗಲೇ ಹೇಳಿದೆ, ನಮ್ಮ ಪ್ರಿವಿಯಸ್ ಇಯರ್ ಏನಿದೆ 22-23 ಇದೆ ಅಲ್ವಾ. ಇವಾಗ 10 ಇಯರ್ಸ್ 2 ಇಯರ್ಸ್ ಔಟ್ ಆಫ್ 10 ಇಯರ್ಸ್ ಅಂತ ಇದೆ. 10 ಇಯರ್ಸ್ ಇದೇನಾಗುತ್ತೆ, ಪ್ರಿವಿಯಸ್ ಇಯರ್ ಆಗುತ್ತೆ. ಇವಾಗ 21, 20, 19, 18, 17, 16, 15, 14, 13, 3, 4, 5, 6, 7, 3, 4, 5, 9, 10. ಈಗ ಈ 10 ಇಯರ್ಸಲ್ಲಿ ಅವನೇನು ಮಾಡಬೇಕಂದ್ರೆ 2 ಇಯರ್ಸ್ ಇಂಡಿಯಾನಲ್ಲೇ ಸ್ಟೇ ಮಾಡಬೇಕು. ಅರ್ಥ ಆಯ್ತಾ? ಎ ಪರ್ಸನ್ ಶುಡ್ ಬಿ ರೆಸಿಡೆಂಟ್ ಫಾರ್ ಅಟ್ ಲೀಸ್ಟ್ 2 ಇಯರ್ಸ್ ಔಟ್ ಆಫ್ 10 ಇಯರ್ಸ್. ಈ 10 ಇಯರ್ಸಲ್ಲಿ 2 ಇಯರ್ಸ್, ಯಾವ 2 ಇಯರ್ಸ್ ಅದು ಪರವಾಗಿಲ್ಲ. ಇನ್ ಕೇಸ್ 2021, 19, 18 ಅದು ಸ್ಟೇ ಮಾಡ್ಬೋದು. ಯಾವಾಗ ಅದು ಪರವಾಗಿಲ್ಲ. 2 ಇಯರ್ಸ್ ಏನಾಗಿರಬೇಕು, ಅವನು ಇಂಡಿಯಾನಲ್ಲಿ ಸ್ಟೇ ಮಾಡಿರಬೇಕು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಿದೆ, ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 730 ಡೇಸ್ ಇನ್ 7 ಇಯರ್ಸ್. ಇಲ್ಲಿ ನೋಡಿ, ಇಲ್ಲೇ ನೋಡ್ಕೊಳ್ಳೋಣ. 7 ಇಯರ್ಸ್ ಅಂದರೆ 1, 2, 3, 4, 5, 6, 7 ಇಷ್ಟು 7 ಇಯರ್ಸ್ ಬರುತ್ತೆ. ಈ 7 ಇಯರ್ಸಲ್ಲಿ
ಈ 7 ಇಯರ್ಸ್ನಲ್ಲಿ 730 ಡೇಸ್ ಅವನು ಇಂಡಿಯಾನಲ್ಲಿ ಸ್ಟೇ ಮಾಡಿರಬೇಕು. ಫಸ್ಟ್ ಕಂಡೀಷನ್ ಏನಿದೆ, 2 ಇಯರ್ಸ್ ಔಟ್ ಆಫ್ 10 ಇಯರ್ಸ್, 10 ಇಯರ್ಸಲ್ಲಿ 2 ಇಯರ್ಸ್ ಇಂಡಿಯಾನಲ್ಲಿ ಸ್ಟೇ ಮಾಡಬೇಕು. ಪ್ಲಸ್ ಅದ್ರ ಜೊತೆಗೆ 7 ಇಯರ್ಸಲ್ಲಿ 730 ಡೇಸ್ ಇಂಡಿಯಾನಲ್ಲಿ ಸ್ಟೇ ಮಾಡಿರಬೇಕು. ಸ್ಟೇ ಮಾಡಿದ್ದೆ ಮಾತ್ರ ಅವನನ್ನು ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತಾರೆ. ಇನ್ ಕೇಸ್ ಇದೆರಡಲ್ಲಿ ಒಂದನ್ನು ಅವನು ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಅದನ್ನು ನಾವು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅವನು 10 ಇಯರ್ಸ್ ಸ್ಟೇ ಮಾಡಿರ್ತಾನೆ, 10 ಇಯರ್ಸಲ್ಲಿ 2 ಇಯರ್ಸ್ ಸ್ಟೇ ಮಾಡಿರ್ತಾನೆ, ಬಟ್ 7 ಇಯರ್ಸಲ್ಲಿ 730 ಡೇಸ್ ಸ್ಟೇ ಮಾಡೋದಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಅದಕ್ಕೆ ನಾವೇನೇಂತೀವಿ, ನಾಟ್ ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್.